ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದಲ್ಲಿ ಮಾರ್ಚ್ 2025 ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾಗಿರ್ತಕ್ಕಂತಹ ಅತಿ ಮುಖ್ಯವಾಗಿರತಕ್ಕಂತಹ ಕೆಲವೊಂದಷ್ಟು ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳನ್ನು ಸವಿವರವಾಗಿ ನಾವು ಅಭ್ಯಾಸ ಮಾಡಿದ್ದೀವಿ. ಸೊ ಆ ಪ್ರಶ್ನೆಗಳು ಬಹಳಷ್ಟು ವಿಶೇಷವಾಗಿದ್ದು ನಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳಷ್ಟು ಹೆಚ್ಚಿನ ಅಂಕಗಳನ್ನು ತಂದುಕೊಳ್ಳಲಿಕ್ಕೆ ತುಂಬ ಸಹಾಯಕಾರಿಯಾಗತಕ್ಕಂತಹ ಆ ಒಂದು ವಿಡಿಯೋವನ್ನು ಈಗ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಮಕ್ಕಳು ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ರಿ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಸಾಯನಿಕಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ ವಾರ್ಷಿಕ ಪರೀಕ್ಷೆಗೆ ಅತಿ ಮುಖ್ಯವಾಗಿ ಮತ್ತು ಸಹಾಯಕಾರಿಯಾಗತಕ್ಕಂತಹ ಮತ್ತು ಹೆಚ್ಚಿನ ಅಂಕಗಳನ್ನು ತಂದುಕೊಡ್ತಕ್ಕಂತಹ ಕೆಲವೊಂದಷ್ಟು ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳನ್ನು ಸವಿವರವಾಗಿ ನಾವು ಅಭ್ಯಾಸ ಮಾಡೋಣ. ಮತ್ತು ಯಾವ ರೀತಿಯಾಗಿ ಯಾವ ಪರಿಕಲ್ಪನೆಗಳನ್ನು ಅಭ್ಯಾಸ ಮಾಡಿದರೆ ವಾರ್ಷಿಕ ಪರೀಕ್ಷೆಗೆ ಸಹಾಯಕಾರಿ ಆಗ್ತೈತಿ ಅಂಥೇಳಿ ಇವತ್ತಿನ ಈ ವಿಡಿಯೋದಲ್ಲಿಯೂ ಸಹ ನಾವು ಅಭ್ಯಾಸ ಮಾಡೋಣ. ಸೊ ಹಾಗಾದರೆ ವಿಡಿಯೋನ ಮುಂದುವರಿಸೋಣ. ಸೊ ಮೊದಲೇ ಮುಖ್ಯ ಪ್ರಶ್ನೆ ಏನಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲೇ ಪ್ರಶ್ನೆ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣದಲ್ಲಿ ನೈಟ್ರೋಜನ್ ಅನಿಲ ಹಾಯಿಸಲು ಕಾರಣ. ಚಿಪ್ಸ್ ಆಯ್ಕೆಗಳು: ಸಂಸ್ಕರಣಗೊಳ್ಳದಂತೆ ತಡೆಗಟ್ಟಲು, ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು, ಕಮಟುವಿಕೆ ಹೊಂದುವಂತೆ ಮಾಡಲು, ಅಪಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು. ಸೊ ಈ ಪ್ರಶ್ನೆಯನ್ನು ನೋಡಿದಾಗ ಇದು ಕಮಟುವಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಸೊ ಯಾಕಂದರೆ ಕಮಟುವಿಕೆ ಅಂತ ಅಂದರೆ ಏನು ಅಂತ ನಾವು ವಿಚಾರ ಮಾಡಿದಾಗ ಕೆಲವೊಂದಷ್ಟು ಎಣ್ಣೆಯಿಂದ ಕರೆದಿರ್ತಕ್ಕಂಥ ಆಹಾರ ಪದಾರ್ಥಗಳು ಅಥವಾ ಕೊಬ್ಬಿನಿಂದ ತಯಾರು ಮಾಡಿರ್ತಕ್ಕಂತಹ ಆಹಾರ ಪದಾರ್ಥಗಳು ಸ್ವಲ್ಪ ದಿನಗಳ ನಂತರ ಏನಾಗುತ್ತೆ ಅಂತಂದರೆ ವಾತಾವರಣದಲ್ಲಿರ್ತಕ್ಕಂತಹ ಆಕ್ಸಿಜನ್ನೊಂದಿಗೆ ವರ್ತಿಸಿ ಉತ್ಕರ್ಷಣೆಗೊಳಪಟ್ಟು ಅವು ವಾಸನೆ ಮತ್ತು ರುಚಿಯನ್ನು ಬದಲಾಯಿಸ್ಕೊಳ್ತಾವೆ. ಈ ಒಂದು ಕ್ರಿಯೆಗೆ ನಂತರ ಅಂತಂದ್ರೆ ಕಮಟುವಿಕೆ ಅಂತೇಳಿ ಕರೀತಾರೆ. ಸೊ ಈ ಚಿಪ್ಸ್ ತಯಾರಕರು ಚಿಪ್ಸ್ನ ಪಟ್ಟಣದಲ್ಲಿ ನೈಟ್ರೋಜನ್ ಯಾಕೆ ಹಾಯಿಸ್ತಾರ ಅಂಥೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ನೈಟ್ರೋಜನ್ ಅನ್ನೋದು ಏನಪ್ಪ ಅಂತಂದರೆ ಇದು ಒಂದು ಪ್ರತಿ ಉತ್ಕರ್ಷಕ ಅಂಥೇಳಿ ಕರಿತೀವಿ. ಅಂದರೆ ಆಹಾರದ ಪದಾರ್ಥಗಳು, ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಆಹಾರ ಪದಾರ್ಥಗಳು ಏನು ಆಕ್ಸಿಜನ್ ಸೇರಿಕೊಂಡು ಉತ್ಕರ್ಷಣೆಗೆ ಒಳಪಡ್ತಾವೆ, ಆ ಉತ್ಕರ್ಷಣೆಗೆ ಒಳಪಡದಂತೆ ಸಂರಕ್ಷಣೆ ಮಾಡತಕ್ಕಂತಹ ಏನು ವಸ್ತುಗಳಿವೆ ಅವುಗಳಿಗೆ ನಾವು ಪ್ರತಿ ಉತ್ಕರ್ಷಕಗಳು ಅಂಥೇಳಿ ಕರಿತೀವಿ, ಆ್ಯಂಟಿ ಆಕ್ಸಿಡೆಂಟ್ಸ್ ಅಂಥೇಳಿ ಕರಿತೀವಿ. ಸೊ ಇಲ್ಲಿ ನೀಡತಕ್ಕಂತಹ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲಿಕ್ಕೆ ಏನು ಮಾಡ್ತಾರೆ ಅಂದರೆ ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸ್ತಾರೆ ಅಂತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆ, ನೀರಿನ ವಿದ್ಯುದ್ವಿಜನ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗತಕ್ಕಂತಹ ಅನಿಲ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಆಯ್ಕೆಗಳು ಆಕ್ಸಿಜನ್ನು, ಹೈಡ್ರೋಜನ್ನು, ಕ್ಲೋರಿನ್ನು, ನೈಟ್ರೋಜನ್ನು. ಸೊ ಇಲ್ಲಿ ನಾವು ಗಮನಿಸಬೇಕು, ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಅಂದರೆ ನೀರನ್ನು ವಿಭಜನೆ ಮಾಡಿದಾಗ ಸೊ ಇದು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಾಗಿ ವಿಭಜನೆ ಹೊಂದುತ್ತದೆ. ಸೊ ಯಾವಾಗ ನೀರು ವಿಭಜನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗುತ್ತೆ, ಆವಾಗ ಆಕ್ಸಿಜನ್ ಏನಾಗುತ್ತೆ ಅಂತಂದರೆ ಆ್ಯನೋಡ್ ಕಡೆಗೆ ಹೋಗುತ್ತೆ, ಹೈಡ್ರೋಜನ್ ಇದ್ದು ಕ್ಯಾಥೋಡ್ ಕಡೆಗೆ ಹೋಗುತ್ತೆ. ಸೊ ಒಂದು ವಿಷಯವನ್ನು ನಾವಿಲ್ಲಿ ಸರಿಯಾಗಿ ಮನದಟ್ಟು ಮಾಡ್ಕೊಂಡ್ಬಿಟ್ರೆ ನಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರಶ್ನೆ ಕೇಳಿದರೂ ಸಹ ಬಿಡಿಸ್ಲಿಕ್ಕೆ ಬರುತ್ತೆ. ಇದು ಹೆಂಗಂತಂದ್ರೆ ಇದು ಆಕ್ಸಿಜನ್ ನೋಡ್ರಿ, ಇದು ಆಕ್ಸಿಜನ್ ಇದೆ. ಸೊ ಇದು ಸ್ಟಾರ್ಟ್ ಆಗೋದು ಆ ಅಂತಕ್ಕಂತಹ ಅಕ್ಷರದಿಂದ. ಸೊ ಈ ಆ ಅಂತಕ್ಕಂತಹ ಅಕ್ಷರದಿಂದ ಪ್ರಾರಂಭ ಆಗ್ತಕ್ಕಂತಹ ಈ ಆಕ್ಸಿಜನ್ ಏನಿದೆ ಇದು ಯಾವ ಕಡೆ ಹೋಗುತ್ತೆ ಅಂತಂದರೆ ಆದಿಂದ ಪ್ರಾರಂಭ ಆಗತಕ್ಕಂತಹ ಆ್ಯನೋಡ್ ಕಡೆಗೆ ಇದು ಮೂಮೆಂಟ್ ಆಗುತ್ತೆ. ಆದ್ದರಿಂದ ಈ ಆದಿಂದ ಪ್ರಾರಂಭ ಆಗ್ತಕ್ಕಂಥ ಆಕ್ಸಿಜನ್ನು ಆ್ಯನೋಡ್ ಕಡೆಗೆ ಹೋಗೋದ್ರಿಂದ ಅಂದರೆ ಅದು ಸಹ ಆದಿಂದ ಪ್ರಾರಂಭ ಆಗ್ತದೆ ಅಕ್ಷರ. ಸೊ ಇದನ್ನು ನೆನಪಿಟ್ಟುಕೊಳ್ಳಿಕ್ಕೆ ಇದೊಂದು ಈಸಿ ಆಗಿರ್ತಕ್ಕಂತಹ ವಿಧಾನ. ಹೌದಾ? ಇನ್ನು ಆಕ್ಸಿಜನ್ ಇದು ಆ್ಯನೋಡ್ ಕಡೆ ಹೋದರೆ ಹೈಡ್ರೋಜನ್ ಇದು ಯಾವ ಕಡೆ ಹೋಗುತ್ತೆ ಅಂತಂದರೆ ಕ್ಯಾಥೋಡ್ ಕಡೆಗೆ ಹೋಗುತ್ತೆ. ಹಾಗಾದರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ ನೀರಿನ ವಿದ್ಯುದ್ವಿಜನ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಅನಿಲ ಯಾವುದು ಅಂತ ಕೇಳಿದಾಗ ಸರಿಯಾದ ಉತ್ತರ ಹೈಡ್ರೋಜನ್ ಅಂತ ನಾವು ಹೇಳಬಹುದು. ಇನ್ನು 1 ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ZnO + gives Zn + CO ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ವಸ್ತುಗಳನ್ನು ಹೆಸರಿಸಿ ಅಂಥೇಳಿ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಸೊ
ಮಂಡಳಿಯವರು ಬಿಡುಗಡೆಗೊಳಿಸಿರ್ತಕ್ಕಂತಹ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂತಹ ಏನು ಪ್ರಶ್ನೆಗಳಿವೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ. ಸೊ ಅವುಗಳಲ್ಲಿ ಜಾಸ್ತಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಏನು ಕೇಳ್ತಾರಂತಂದ್ರೆ, ಒಂದು ಸಮೀಕರಣವನ್ನು ನೀಡ್ತಾರೆ. ಸಮೀಕರಣವನ್ನು ನೀಡಿ ಇದರಲ್ಲಿ ಉತ್ಕರ್ಷಣೆಗೊಂಡಿರ್ತಕ್ಕಂತಹ ಪ್ರತಿವರ್ತಕ ಯಾವುದು, ಅಪಕರ್ಷಣೆಗೊಂಡಿರ್ತಕ್ಕಂಥ ಪ್ರತಿವರ್ತಕ ಯಾವುದು ಅಂತ ಪ್ರಶ್ನೆ ಕೇಳಿರ್ತಾರೆ. ಸೊ ಇದಂತೂ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಕ್ವೆಶ್ಚನ್. ಆದ್ದರಿಂದ ಮಕ್ಕಳು ಇದನ್ನು ಮಿಸ್ ಮಾಡಬಾರ್ದು. ಸೊ ಹಾಗಾದರೆ ಇದನ್ನು ಯಾವ ರೀತಿ ಗುರುತಿಸ್ಬೋದು ಅಂತಕ್ಕಂಥದ್ದನ್ನು ನೋಡೋಣ. ಸೊ ಉತ್ಕರ್ಷಣೆ ಅಂತಕ್ಕಂಥದ್ದು ಏನು ಸೂಚಿಸ್ತದೆ ಅಂತಂದರೆ ಆಕ್ಸಿಜನನ್ನು ಸ್ವೀಕಾರ ಮಾಡೋದು ಅನ್ನೋದನ್ನು ಸೂಚಿಸ್ತದೆ. ಹಾಗಾದರೆ ಇಲ್ಲಿ ಕಾರ್ಬನ್ ಅಂತಕ್ಕಂಥ ಏನು ಪ್ರತಿವರ್ತಕ ಇದೆ, ಇದು ಆಕ್ಸಿಜನ್ನ ಸ್ವೀಕರಿಸಿ ಏನಾಗಿರ್ತದೆ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಆಗಿರ್ತದೆ. ಅಂದರೆ ಸ್ವೀಕಾರ ಮಾಡಿದ್ದು ಯಾವುದಪ್ಪ ಅಂತಂದ್ರೆ ಕಾರ್ಬನ್ ಏನಿದೆ, ಸೊ ಇದೇ ಆಕ್ಸಿಜನನ್ನು ಸ್ವೀಕಾರ ಮಾಡಿರೋದ್ರಿಂದ ಇದೇ ಉತ್ಕರ್ಷಣೆ ಒಳಪಟ್ಟಿದೆ ಅಂತೇಳಿ ಕರಿತೀವಿ. ಆದ್ದರಿಂದ ಉತ್ಕರ್ಷಿಸಲ್ಪಟ್ಟ ವಸ್ತು ಯಾವುದು ಅಂತಂದರೆ ಕಾರ್ಬನ್. ಇನ್ನು ಪ್ರತಿವರ್ತಕದಲ್ಲಿ ಜಿಂಕ್ ಆಕ್ಸೈಡ್ ಏನಿದೆ, ಇದು ರಿಯಾಕ್ಷನ್ ಆದಮೇಲೆ ಏನು ಮಾಡುತ್ತೆ ಅಂತಂದರೆ ಆಕ್ಸಿಜನ್ನ ಕಳೆದುಕೊಳ್ಳುತ್ತೆ. ಸೊ ಕಳೆದುಕೊಳ್ಳೋದ್ರಿಂದ ಜಿಂಕ್ ಆಗಿ ಪರಿವರ್ತನೆ ಆಗುತ್ತೆ. ಆದ್ದರಿಂದ ಅಪಕರ್ಷಿಸಲ್ಪಟ್ಟ ಅಂದರೆ ಆಕ್ಸಿಜನನ್ನು ಕಳೆದುಕೊಂಡಿರ್ತಕ್ಕಂತಹ ಪ್ರತಿವರ್ತಕ ಯಾವುದು ಅಂತಂದರೆ ZnO. ಸೊ ಈ ರೀತಿಯಾಗಿ ನಾವು ಅದನ್ನು ಸ್ಪಷ್ಟೀಕರಣ ಕೊಡ್ಬೋದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ಸೊ ಮ್ಯಾಗ್ನೀಷಿಯಂ ಪಟ್ಟಿ ಏನಾಗುತ್ತೆ ಅಂತಂದರೆ ವಾತಾವರಣದಲ್ಲಿರ್ತಕ್ಕಂತಹ ಆಕ್ಸಿಜನ್ನೊಂದಿಗೆ ರಿಯಾಕ್ಟ್ ಮಾಡಿ, ಅಂದರೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಮ್ಯಾಗ್ನೀಷಿಯಂ ಆಕ್ಸೈಡ್ನ ತೆಳುವಾದ ಲೇಪನವನ್ನು ಅದರ ಮೇಲೆ ಉಂಟು ಮಾಡಿಕೊಂಡಿರುತ್ತೆ. ಸೊ ಇಲ್ಲಿ ಏನು ಲೇಯರ್ ತಯಾರಾಗಿರುತ್ತೆ ಮ್ಯಾಗ್ನೀಷಿಯಂ ಆಕ್ಸೈಡ್ದು, ಇದನ್ನು ಸ್ವಚ್ಛಗೊಳಿಸದೆ ಹಾಗೆ ನಾವು ಇದನ್ನು ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿದರೆ ಅಥವಾ ಇದನ್ನು ಯಾವುದಾದ್ರೂ ಒಂದು ಕ್ರಿಯೆಯಲ್ಲಿ ಅದನ್ನು ಬಳಕೆ ಮಾಡಿದ್ದೇ ಆದರೆ ಸೊ ರಾಸಾಯನಿಕ ಕ್ರಿಯೆ ವೇಗ ಬಹಳಷ್ಟು ನಿಧಾನವಾಗಿ ಇರುತ್ತೆ. ಸೊ ಆದ್ದರಿಂದ ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸೋದಕ್ಕಿಂತ ಮೊದಲು ಏನು ಮಾಡಬೇಕು, ಸ್ವಚ್ಛಗೊಳಿಸಬೇಕು ಅನ್ನುವಂಥದ್ದು. ಸೊ ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಸ್ವಚ್ಛಗೊಳಿಸಿದ್ದೇ ಏನಾಗುತ್ತೆ ಅಂತಂದರೆ ಅದರ ಮೇಲೆ ಇರತಕ್ಕಂಥ ಮ್ಯಾಗ್ನೀಷಿಯಂ ಆಕ್ಸೈಡ್ನ ಪದರ ಕಳಚಿಕೊಂಡು ಸೊ ರಿಯಾಕ್ಷನ್ ಏನಾಗುತ್ತೆ, ಅತಿ ಫಾಸ್ಟಾಗಿ ಆಗುತ್ತೆ. ಸೊ ಉತ್ತರವನ್ನು ನೋಡೋಣ. ಮ್ಯಾಗ್ನೀಷಿಯಂ ತಂತಿಯು ಗಾಳಿಯಲ್ಲಿರ್ತಕ್ಕಂಥ ತೇವಾಂಶದೊಂದಿಗೆ ವರ್ತಿಸಿ ಮ್ಯಾಗ್ನೀಷಿಯಂ ಕಾರ್ಬೊನೇಟ್ನ ಲೇಪನ ಉಂಟಾಗಿರುತ್ತದೆ. ಮ್ಯಾಗ್ನೀಷಿಯಂ ತಂತಿಯ ಮೇಲೆ ಉಂಟಾದ ಮ್ಯಾಗ್ನೀಷಿಯಂ ಕಾರ್ಬೊನೇಟ್ ಲೇಪನವನ್ನು ನಿವಾರಿಸಲಿಕ್ಕೆ ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಮರಳು ಕಾಗದದಿಂದ ಉಜ್ಜಿ ಸ್ವಚ್ಛಗೊಳಿಸಬೇಕು ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. 2 ಅಂಕಗಳ ಪ್ರಶ್ನೆಗಳು. ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಎಂದರೇನು, ಉದಾಹರಣೆ ಕೊಡಿ ಅಂತಕ್ಕಂಥದ್ದು. ರಾಸಾಯನಿಕ ಕ್ರಿಯೆಯಲ್ಲಿ ಹೆಚ್ಚು ಕ್ರಿಯಾಪಟು ಧಾತು ಕಡಿಮೆ ಕ್ರಿಯಾಪಟು ಧಾತುವನ್ನು ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸ್ತಕ್ಕಂಥ ಕ್ರಿಯೆಗೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತೇಳಿ ಕರಿತೀವಿ. ಸೊ ಇಲ್ಲಿ ತಾವು ಗಮನಿಸ್ಬೋದು, ಇಲ್ಲಿ ಕಬ್ಬಿಣ Fe ಏನಿದೆ ಇದು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ಆ ತಾಮ್ರವನ್ನು ಹೊರಗೆ ಹಾಕಿ ಆ ಸ್ಥಾನವನ್ನು ತಾನು ಆಕ್ರಮಿಸಿಕೊಳ್ಳುತ್ತದೆ. ಆದ್ದರಿಂದ ಅದು FeSO4+Cu ಆಗಿ ಪರಿವರ್ತನೆ ಆಗುತ್ತೆ. ಸೊ ಅದೇ ರೀತಿಯಾಗಿ ಜಿಂಕ್ ಇದ್ದದ್ದು ಏನಾಗಿರುತ್ತೆ ಅಂತಂದ್ರೆ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿರ್ತಕ್ಕಂತಹ ತಾಮ್ರಕ್ಕಿಂತ ಈ ಜಿಂಕ್ ಏನಿದೆ ಹೆಚ್ಚು ಕ್ರಿಯಾಶೀಲವಾಗಿದೆ. ಆದ್ದರಿಂದ ಅದು ಜಿಂಕ್ ಸಲ್ಫೇಟ್ ದ್ರಾವಣವನ್ನು ಉಂಟು ಮಾಡಿ ತಾಮ್ರವನ್ನು ಹೊರಹಾಕುತ್ತೆ. ಅದೇ ರೀತಿಯಾಗಿ ಸೀಸ ಇದ್ದಿದ್ದು ತಾಮ್ರದ ಕ್ಲೋರೈಡ್ ದ್ರಾವಣದಲ್ಲಿರತಕ್ಕಂತಹ ತಾಮ್ರವನ್ನು ಹೊರಹಾಕಿ ಸೀಸದ ಕ್ಲೋರೈಡ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ಈ 3 ರಿಯಾಕ್ಷನ್ಸ್ಗಳನ್ನು ನಾವು ಗಮನಿಸಿದಾಗ ಕಬ್ಬಿಣ, ಜಿಂಕ್, ಸೀಸ ಇವು 3 ಏನಾಗಿದೆ ಅಂತಂದರೆ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದ್ದು ಆ ತಾಮ್ರವನ್ನು ಅದರ ಸ್ಥಾನದಿಂದ ಸ್ಥಾನಪಲ್ಲಟಗೊಳಿಸಿವೆ. ಆದ್ದರಿಂದ ಇದೊಂದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗೆ ಉತ್ತಮ ಉದಾಹರಣೆಗಳಾಗಿವೆ ಇವೆಲ್ಲ. ಹೌದಾ? ಸೊ ಎಕ್ಸಾಮ್ಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದಾಗ ರಾಸಾಯನಿಕ ಕ್ರಿಯೆಗಳ ವಿಧಗಳೇನಿವೆಲ್ಲ ಅವೆಲ್ಲವುಗಳನ್ನು ಮಕ್ಕಳು ಚೆನ್ನಾಗಿ ತಯಾರಿ ಮಾಡ್ಕೋಬೇಕು. ಯಾವ್ಯಾವಪ್ಪ ಅಂತಂದ್ರೆ ಸಂಯೋಗ ಕ್ರಿಯೆ, ವಿಭಜನ ಕ್ರಿಯೆ, ಸ್ಥಾನಪಲ್ಲಟ, ದ್ವಿಸ್ಥಾನಪಲ್ಲಟ ಕ್ರಿಯೆ, ಆಮೇಲೆ ಉಷ್ಣ ವಿಭಜನ ಕ್ರಿಯೆ, ಅಂತರುಷ್ಣ ಕ್ರಿಯೆ, ಬಹಿರುಷ್ಣಕ ಕ್ರಿಯೆ, ಅಪಕರ್ಷಣ ಕ್ರಿಯೆ, ಉತ್ಕರ್ಷಣ ಕ್ರಿಯೆ, ರೆಡಾಕ್ಸ್ ಕ್ರಿಯೆ. ಸೊ ಎಷ್ಟು ರಿಯಾಕ್ಷನ್ಸ್ಗಳಿವೆ ಆ ಎಲ್ಲ ರಿಯಾಕ್ಷನ್ಸ್ಗಳ ಬಗ್ಗೆ ಮಕ್ಕಳು ಅದರ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕಾಗತ್ತೆ. ಇದರಿಂದ ನಮಗೆ 1 ಅಥವಾ 2 ಅಂಕಗಳು ಸಿಗುವಂಥ ಸಾಧ್ಯತೆ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. 2 ಗ್ರಾಂ ಸೀಸದ ನೈಟ್ರೇಟ್ ಪುಡಿಯನ್ನು ಒಂದು ಕುದಿಗೊಲೆಯಲ್ಲಿ ತೆಗೆದುಕೊಂಡು ಕಾಸಲಾಗುತ್ತದೆ. ಅದರಲ್ಲಿ
ಸೀಸದ ನೈಟ್ರೇಟ್ ಪುಡಿಯನ್ನು ಕಾಯಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಧೂಮ ಯಾವುದು? ಧೂಮದ ಬಣ್ಣ ತಿಳಿಸಿ ಅಂತಕ್ಕಂಥದ್ದು. ಸೊ ಇಲ್ಲಿ ಸೀಸದ ನೈಟ್ರೇಟನ್ನು ತೆಗೆದುಕೊಂಡು ಕಾಯಿಸಿದಾಗ ಬಿಡುಗಡೆ ಆಗ್ತಕ್ಕಂತಹ ಧೂಮ ಯಾವುದು ಅಂತಂದ್ರೆ ನೈಟ್ರೋಜನ್ ಡೈಆಕ್ಸೈಡ್. ಸೊ ನೈಟ್ರೋಜನ್ ಡೈಆಕ್ಸೈಡ್ನ ಧೂಮದ ಬಣ್ಣ ಯಾವುದು ಅಂತಂದ್ರೆ ಕಂದು ಬಣ್ಣ. ಹೌದಾ? ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನು. ಇನ್ನು ಸೀಸದ ನೈಟ್ರೇಟ್ ಪುಡಿಯನ್ನು ಕಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆ ಸರಿದೂಗಿಸಿದ ಸಮೀಕರಣ ಬರೀರಿ ಅಂತ ನೀಡಲಾಗಿದೆ. ಈ ಒಂದು ಪಾಠದಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ ಏನಂತಂದರೆ ಸಮೀಕರಣಗಳನ್ನು ಸರಿದೂಗಿಸ್ತಕ್ಕಂಥದ್ದು. ಸಮೀಕರಣಗಳನ್ನು ಸರಿದೂಗಿಸುವಂತಹ ಒಂದು ವಿಧಾನ ಏನಿದೆ, ಮಕ್ಕಳು ಇದ್ರ ಬಗ್ಗೆ ಹೆಚ್ಚಿಗೆ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಒಂದು ಕ್ವಶನ್ ಮಾತ್ರ ಈ ಪಾಠದಿಂದ ಸಮೀಕರಣ ಸರಿದೂಗಿಸುವುದು ಬರುವುದಂತರೂ ಗ್ಯಾರಂಟಿ. ಸೊ ಆದ್ದರಿಂದ ಸಮೀಕರಣವನ್ನು ಯಾವ ರೀತಿ ಸರಿದೂಗಿಸಬೇಕು ಅನ್ನೋದನ್ನು ಮಕ್ಕಳು ತಯಾರಿ ಮಾಡ್ಕೊಳ್ಬೇಕು. ಸೊ ಇದ್ರ ಬಗ್ಗೆ ಹೆಚ್ಚಿಗೆ ನಮಗೆ ಗೊತ್ತಿಲ್ಲ, ಯಾವ ರೀತಿ ಅದನ್ನು ಸರಿದೂಗಿಸಬೇಕು ಅನ್ನುವಂಥದ್ದು ಗೊತ್ತಿಲ್ಲ ಅಂತಂದರೆ ಸೊ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಈ ಮೊದಲೇ ಒಂದು ವಿಡಿಯೋವನ್ನು ಯಾವ ರೀತಿ ಸಮೀಕರಣ ಸರಿದೂಗಿಸಬೇಕು ಅನ್ನೋದ್ರದ್ದು ಒಂದು ವಿಡಿಯೋವನ್ನು ನಾವು ಮಾಡಿದ್ದೀವಿ. ಅದರದ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಮಕ್ಕಳು ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಸೊ ಇನ್ನು ನೋಡಿರಿ, 2PbNO3 twice gives 2PbO + 4NO2 + O2. ಇದೊಂದು ಉಷ್ಣ ವಿಭಜನ ಕ್ರಿಯೆಯಾಗಿದೆ. ಹೌದಾ? ಅಥವಾ ರಾಸಾಯನಿಕ ವಿಭಜನೆ ಅಂದರೂ ನಡೀತದೆ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿರಿ, ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗಳ ನಡುವಿನ ವ್ಯತ್ಯಾಸ ಬರೀರಿ ಅಂತಕ್ಕಂಥದ್ದು. ಸೊ ಭಾಳ ಈಸಿಯಾಗಿರ್ತಕ್ಕಂಥ ಕ್ವೆಶನ್ ಇದು. ಬಹಿರುಷ್ಣಕ ಅಂತಂದರೆ ಏನಂತಂದ್ರೆ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಬಿಡುಗಡೆ ಆದರೆ ಅದಕ್ಕೆ ಏನಂತಾರೆ? ಬಹಿರುಷ್ಣಕ ಕ್ರಿಯೆ ಅಂತಾರೆ. ಇನ್ನು ಅಂತರುಷ್ಣಕ ಕ್ರಿಯೆ ಅಂತಂದ್ರೆ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಹೀರಿಕೆ ಆದರೆ ಅದಕ್ಕೆ ಅಂತರುಷ್ಣಕ ಕ್ರಿಯೆ ಅಂತ ಕರೀತಾರೆ. ಇನ್ನು ರಾಸಾಯನಿಕ ಸಂಯೋಗ ಕ್ರಿಯೆಗಳು ಸಾಮಾನ್ಯವಾಗಿ ಏನಾಗಿರ್ತಾವೆ ಅಂತಂದ್ರೆ ಬಹಿರುಷ್ಣಕ ಕ್ರಿಯೆಗಳಾಗಿರ್ತವೆ. ಸಂಯೋಗ ಕ್ರಿಯೆಗಳು ಬಹಿರುಷ್ಣಕ ಕ್ರಿಯೆಗಳಾಗಿರ್ತವೆ. ಇನ್ನು ರಾಸಾಯನಿಕ ವಿಭಜನೆ ಕ್ರಿಯೆಗಳು ಅಂತರುಷ್ಣಕ ಕ್ರಿಯೆಗಳಾಗಿರುತ್ತವೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು. ಒಂದು ಎಕ್ಸಾಂಪಲ್ಸನ್ನು ನೋಡೋಣ. C+O2 gives CO2, CaCO3 gives CaO + CO2. ಇನ್ನು ಉಸಿರಾಟ, ಕಾಂಪೋಸ್ಟ್ ಉಂಟಾಗುವಿಕೆ, LPG ಅಥವಾ ನೈಸರ್ಗಿಕ ಅನಿಲ ದಹನ ಇವೆಲ್ಲ ಬಹಿರುಷ್ಣಕ ಕ್ರಿಯೆಗಳಾದರೆ ದ್ವಿತೀಯ ಸಂಶ್ಲೇಷಣೆ ಅಂತಕ್ಕಂಥದ್ದು ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. 3 ಅಂಕದ ಪ್ರಶ್ನೆ. ನೀರಿನ ವಿದ್ಯುತ್ ವಿಭಜನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತಕ್ಕಂಥದ್ದು. ಸೊ ಇದು ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸ್ತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಇದಾಗಿದೆ. 2 ಅಂಕಗಳ ಪ್ರಶ್ನೆಗೆ ಬರ್ಬೋದು ಅಥವಾ 3 ಅಂಕಗಳಿಗೂ ಬರ್ಬೋದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಉಷ್ಣ ಬೆಳಕು ಮತ್ತು ವಿದ್ಯುತ್ ಶಕ್ತಿಯ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಮೂಲಕ ನಡೆಸುವ ವಿಭಜನೆ ಕ್ರಿಯೆಗಳನ್ನು ವಿವರಿಸಿ ತಲಾ ಒಂದೊಂದು ಸಮೀಕರಣವನ್ನು ಬರೆಯಿರಿ. ಸೊ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಇದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವುದು ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ ನಾವು ಚರ್ಚೆ ಮಾಡಿದಾಗ ಈ ಕಾನ್ಸೆಪ್ಟ್ ಬಗ್ಗೆ ನಾನು ಆಲ್ರೆಡಿ ಈಗ ಹೇಳಿದ್ದೀನಿ, ಆದರೂ ಸಹ ಮತ್ತೊಂದು ಸಲ ಹೇಳ್ತೀನಿ. ಸೊ ಉಷ್ಣ ವಿಭಜನೆ ಅಂತಂದರೆ ಏನಂದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವನ್ನು ನೀಡೋದ್ರ ಮೂಲಕ ಪ್ರತಿವರ್ತಕನ ವಿಭಜಿಸ್ತೀವಿ ಅದಕ್ಕೆ ನಾವು ಉಷ್ಣ ವಿಭಜನೆ ಅಂತೇಳಿ ಕರಿತೀವಿ. ಇಲ್ಲಿ ಒಂದು ಉದಾಹರಣೆ ಇದೆ. FeSO4 ಕಬ್ಬಿಣದ ಸಲ್ಫೇಟನ್ನು ಕಾಯಿಸಿದಾಗ ಕಬ್ಬಿಣದ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ದೊರೀತದೆ. ಇದಕ್ಕೆ ಉಷ್ಣ ವಿಭಜನೆ ಅಂತ ಕರಿತೀವಿ. ಈಗ ಆಲ್ರೆಡಿ ಇದೇ ಒಂದು ಸಮೀಕರಣ ನೋಡಿದ್ದೀವಿ ನಾವು. ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಸೀಸದ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ತಯಾರಾಗ್ತಕ್ಕಂತಹ ಏನು ಕ್ರಿಯೆ ಇದೆ ಇದು ಸಹ ಒಂದು ಉಷ್ಣ ವಿಭಜನೆ ಕ್ರಿಯೆಯಾಗಿದೆ. ಅದೇ ರೀತಿಯಾಗಿ CaCO3 ಇದನ್ನು ಕಾಯಿಸಿದಾಗ CO + CO2 ಆಗ್ತಕ್ಕಂಥದ್ದು ಸಹ ಉಷ್ಣ ವಿಭಜನೆ ಕ್ರಿಯೆಯಾಗಿದೆ. ಇನ್ನು ಬೆಳಕನ್ನು ಉಪಯೋಗ ಮಾಡಿಕೊಂಡು ಏನು ವಿಭಜನೆ ಮಾಡ್ತಕ್ಕಂತಹ ವಿಧಾನ ಇದೆ ಅದಕ್ಕೆ ಉದಾಹರಣೆ ಕೊಡ್ರಿ ಅಂತಂದಾಗ ಇದಕ್ಕೆ ದ್ವಿತೀಯ ವಿಭಜನೆ ಅಂತೇಳಿ ಕರಿತೀವಿ. ಉದಾಹರಣೆ, ಬೆಳ್ಳಿಯ ಕ್ಲೋರೈಡನ್ನು ಕಾಯಿಸಿದಾಗ ಬೆಳ್ಳಿ ಮತ್ತು ಕ್ಲೋರೈಡ್ ಆಗಿ ಪರಿವರ್ತನೆ ಆಗೋದು. ಮತ್ತು ಅದೇ ರೀತಿಯಾಗಿ ಬೆಳ್ಳಿಯ ಬ್ರೊಮೈಡ್ AgBrನ್ನು ಕಾಯಿಸಿದಾಗ Ag ಮತ್ತು Br2 ಆಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಇದು ಏನಪ್ಪ ಅಂತಂದ್ರೆ ಇವೆರಡು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ನಡೀತಕ್ಕಂಥ ರಾಸಾಯನಿಕ ಕ್ರಿಯೆಗಳಾಗಿವೆ. ಇನ್ನು ವಿದ್ಯುತ್ತನ್ನು ಬಳಸಿಕೊಂಡು ವಿಭಜನೆ ಮಾಡ್ತಕ್ಕಂತಹ ರಾಸಾಯನಿಕ ಕ್ರಿಯೆಗಳ ಉದಾಹರಣೆ ಯಾವಪ್ಪ ಅಂತಂದ್ರೆ 2H2 ಅಂದರೆ ನೀರನ್ನು ವಿಭಜನೆ ಮಾಡದೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು. ಇದು ವಿದ್ಯುತ್ ವಿಭಜನೆ ಕ್ರಿಯೆ ಅಂತೇಳಿ ನಾವು ಕರಿತೀವಿ. ಸೊ ಇನ್ನು ಮುಂದಿನ ಪ್ರಶ್ನೆ 4 ಅಂಕಗಳ ಪ್ರಶ್ನೆ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ 4 ಅಂಕಗಳ ಪ್ರಶ್ನೆ ಇದು. ಅದರಲ್ಲಿ ಕಮಟುವಿಕೆ ಎಂದರೇನು, ಕಮಟುವಿಕೆ ತಡೆಗಟ್ಟತಕ್ಕಂಥ ವಿಧಾನಗಳನ್ನು ತಿಳಿಸಿ ಅಂತಕ್ಕಂಥದ್ದು. ಸೊ ಕಮಟುವಿಕೆ ಅಂತಂದಾಗ ಎಣ್ಣೆ ಅಥವಾ ಕಬ್ಬಿನ ಪದಾರ್ಥಗಳು ಏನಿರ್ತಪ್ಪ ಅಂದ್ರೆ ಭಾಳಷ್ಟು ದಿನಗಳವರೆಗೆ ಹಾಗೆ ತೆರೆದಿಟ್ಟಾಗ, ಗಾಳಿಗೆ ತೆರೆದಿಟ್ಟಾಗ ಏನಾಗ್ತವೆ ಅಂದ್ರೆ ಆಕ್ಸಿಜನ್ ವರ್ತಿಸಿ ಅವ ಕಮಟು ವಾಸನೆ ಮತ್ತು ರುಚಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದಕ್ಕೆ ಕಮಟುವಿಕೆ ಅಂತೇಳಿ ಕರೀತಾರೆ. ಕಮಟುವಿಕೆಯನ್ನು ತಡೆಗಟ್ಟತಕ್ಕಂತಹ ವಿಧಾನಗಳನ್ನು ನೋಡಿದಾಗ ಸೊ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸ್ತಕ್ಕಂಥದ್ದು,
ಗಾಳಿ ಪ್ರವೇಶಿಸದ ಸಂಗ್ರಾಹಕದಲ್ಲಿ ಶೇಖರಿಸಿ ಇಡುವುದು ಮತ್ತು ನೈಟ್ರೋಜನ್ ಅನಿಲವನ್ನು ಸೇರಿಸೋದು. ನೈಟ್ರೋಜನ್ ಅನಿಲ ಸೇರಿಸೋದು ಸಹ ಒಂದು ಏನಪ್ಪ ಅಂತಂದ್ರೆ ಪ್ರತಿ ಉತ್ಕರ್ಷನ ಸೇರಿಸೋದು ಅಂತಂದಂಗೆ ಆಗ್ತದೆ. ಇನ್ನು ಇದರಲ್ಲಿ ಇನ್ನೊಂದು ಕ್ವೆಶನ್ ನೋಡೋಣ. ಸಂಸ್ಕಾರಣ ಎಂದರೇನು ಅಂತಕ್ಕಂಥದ್ದು. ಸಂಸ್ಕರಣ ತಡೆಗಟ್ಟುವಂತಹ ವಿಧಾನಗಳನ್ನು ತಿಳಿಸಿ ಅನ್ನುವಂಥದ್ದು. ಲೋಹವು ತನ್ನ ಸುತ್ತಲಿರತಕ್ಕಂತಹ ತೇವಾಂಶ, ಆಮ್ಲ ಇತ್ಯಾದಿಗಳೊಂದಿಗೆ ವರ್ತಿಸಿ ಹಾಳಾಗ್ತಕ್ಕಂತಹ ಕ್ರಿಯೆಗೆ ಏನಂತಾರೆ ಅಂದರೆ ಸಂಸ್ಕರಣ ಕ್ರಿಯೆ ಅಂತ ಕರೀತಾರೆ. ಸಂಸ್ಕರಣವನ್ನು ತಡೆಗಟ್ಟತಕ್ಕಂತಹ ವಿಧಾನಗಳನ್ನು ನೋಡ್ತಾ ಹೋದಾಗ ಲೋಹದ ವಸ್ತುಗಳ ಮೇಲೆ ಬಣ್ಣವನ್ನು ಬಳಿಯುವುದು, ಲೋಹದ ಮೇಲೆ ಎಣ್ಣೆ ಅಥವಾ ಗ್ರೀಸನ್ನು ಸವರುವುದು, ವಿದ್ಯುತ್ ಲೇಪನ ಮಾಡೋದು, ಮಿಶ್ರಲೋಹಗಳನ್ನು ತಯಾರಿಸುವುದು, ಇವೆಲ್ಲವುಗಳು ಏನಪ್ಪ ಅಂತಂದ್ರೆ ಸಂಸ್ಕರಣವನ್ನು ಅಥವಾ ನಶಿಸುವಿಕೆಯನ್ನು ತಡೆಗಟ್ಟತಕ್ಕಂಥ ವಿಧಾನಗಳಾಗಿವೆ. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ ಬರ್ತಕ್ಕಂತಹ ಅತಿ ಮುಖ್ಯವಾಗಿರ್ತಕ್ಕಂತಹ ಕ್ವಶನ್ಸು ಮತ್ತು ಆನ್ಸರ್ಸ್ಗಳನ್ನು ಸವಿವರವಾಗಿ ನಾವು ಅಭ್ಯಾಸ ಮಾಡಿದ್ವಿ. ಸೊ ಈ ಪಾಠದಲ್ಲಿ ಮಕ್ಕಳು ತಯಾರಿ ಮಾಡಬೇಕಾದಂತಹ ಅಂಶಗಳೇನು ಅಂತಂದರೆ, ಒಂದನೇದು ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನುವಂತಹ ತೋರಿಸಲಿಕ್ಕೆ ಸಹಾಯಕಾರಿ ಆಗತಕ್ಕಂತಹ ಅಂಶಗಳ ಬಗ್ಗೆ ಎಕ್ಸಾಮ್ಸ್ನಲ್ಲಿ ಕ್ವಶನ್ಸ್ ಕೇಳ್ಬೋದು. ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಸಹಾಯಕಾರಿಯಾಗತಕ್ಕಂಥ ಅಂಶಗಳು ಯಾವುವಪ್ಪ ಅಂತಂದರೆ ಅನಿಲದ ಬಿಡುಗಡೆ, ಬಣ್ಣದಲ್ಲಿ ಬದಲಾವಣೆ, ಹೌದಾ, ಸ್ಥಿತಿ ಬದಲಾವಣೆ. ಸೊ ಏನಿವೆ ಇವು ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಸಹಾಯಕಾರಿ ಆಗ್ತಕ್ಕಂಥ ಅಂಶಗಳು. ಮತ್ತು ತಾಪದಲ್ಲಿ ಬದಲಾವಣೆ, ಇವೆಲ್ಲವುಗಳು. ಇದರ ಜೊತೆಗೆ ಮತ್ತೇನು ಕೇಳ್ತಾರಪ್ಪ ಈ ಪಾಠದಲ್ಲಿ ಕ್ವಶನ್ ಅಂತಂದರೆ, ಸಮೀಕರಣವನ್ನು ಸರಿದೂಗಿಸಲಿಕ್ಕೆ ಹೆಚ್ಚಿಗೆ ಈ ಪಾಠದಲ್ಲಿ ಕ್ವಶನ್ಸನ್ನು ಕೇಳಲಾಗಿದೆ ಜಾಸ್ತಿಯಾಗಿ. ಒಂದು ಮಾತ್ರ 100%, 1 ಅಥವಾ 2 ಅಂಕಗಳಿಗೆ ಮಾತ್ರ ಸಮೀಕರಣ ಸರಿದೂಗಿಸುವುದು, ಅದನ್ನು ಪದ ಸಮೀಕರಣ ರೂಪದಲ್ಲಿ ಕೊಟ್ಟಿರ್ತಾರೆ ಅಥವಾ ಪದದ ರೂಪದಲ್ಲಿ ವಾಕ್ಯದ ರೂಪದಲ್ಲಿ ನೀಡಿರ್ತಾರೆ. ಆ ವಾಕ್ಯದಲ್ಲಿ ನೀಡಿರ್ತಕ್ಕಂತಹ ಏನು ಸಮೀಕರಣ ಇರುತ್ತೆ ಅದನ್ನು ಸಾಂಕೇತಿಕವಾಗಿ ಪರಿವರ್ತಿಸಿಕೊಂಡು ಸಾಂಕೇತಿಕ ಸಮೀಕರಣವನ್ನು ಸರಿದೂಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇದು ಬಹಳಷ್ಟು ಇಂಪಾರ್ಟೆಂಟ್. ಇನ್ನು ಇದನ್ನು ಹೊರತುಪಡಿಸಿ ಮತ್ತೇನು ಕೇಳ್ತಾರಪ್ಪ ಅಂತಂದರೆ, ಈ ಏನು ರಾಸಾಯನಿಕ ಕ್ರಿಯೆಗಳ ವಿಧಗಳದಾವಲ್ಲ, ಈಗಾಗಲೇ ನಾವು ಅದನ್ನು ಹೇಳಿದ್ದೀವಿ. ಏನು ಅಂತಂದರೆ ಸಂಯೋಗ, ವಿಭಜನೆ ಕ್ರಿಯೆ, ಸ್ಥಾನಪಲಟ, ದ್ವಿಸ್ಥಾನಪಲಟ, ರೆಡಾಕ್ಸ್ ಕ್ರಿಯೆ, ಉತ್ಕರ್ಷಣೆ, ಅಪಕರ್ಷಣ ಕ್ರಿಯೆ, ಹೌದಾ, ಆಮೇಲೆ ಅಂತರುಷ್ಣಕ, ಬಹಿರುಷ್ಣಕ ಕ್ರಿಯೆ, ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ನಲ್ಲಿ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಮಕ್ಕಳನ್ನೆಲ್ಲ ತಯಾರು ಮಾಡೋದು. ಇನ್ನು ಇದನ್ನು ಹೊರತುಪಡಿಸಿ ಕಮಟುವಿಕೆ ಮೇಲೆ ಕ್ವಶನ್ ಕೇಳ್ಬೋದು, ಆಮೇಲೆ ಸಂಸ್ಕರಣದ ಮೇಲೆ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಈ ಪಾಠದಲ್ಲಿ ಇಷ್ಟು ಮಾಡಿಬಿಟ್ರೆ ನಿಮಗೆ 1 ಅಂಕನೂ ಸಹ ಮಿಸ್ ಆಗೋದಿಲ್ಲ. ಆದ್ದರಿಂದ ಮಕ್ಕಳು ಅದಕ್ಕೆ ತಕ್ಕಂತೆ ಚೆನ್ನಾಗಿ ತಯಾರಿ ಮಾಡಬೇಕು. ಓಕೆ. ಸೊ ಮುದ್ದು ಮಕ್ಕಳೇ, ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಪಾಠವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ನಾನು ಮತ್ತೆ ಹಾಜರಾಗ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಎಕ್ಸಾಮ್ಸ್ಗೆ ಯಾವ ರೀತಿ ಯಾವ ಕಾನ್ಸೆಪ್ಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದನ್ನು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಮಕ್ಕಳು ಈ ವಿಷಯವನ್ನು, ಈ ಒಂದು ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ, ಹೌದಾ, ಸೊ ಮತ್ತು ಮರಳಿ ನೀವು ಆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮಗೆ ಕನ್ಫರ್ಮ್ ಆಗುತ್ತೆ, ಅದು ಪರ್ಫೆಕ್ಟ್ ಆಗುತ್ತೆ. ಸೊ ಆದ್ದರಿಂದ ಮಕ್ಕಳು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.